Remember, once known as the garden city of the country, has gotten the city the term of a garbage city. ಏನಣ್ಣ ಗೋಣಿನೇ ಆಗಿಲ್ಲ. ಇರ್ಲಿ ತಾಳ್ಮಗ, ಬರ್ತಾರೆ, ಬರ್ದೆ ಎಲ್ಲ ಹೋಗ್ತಾರೆ. ಏಯ್ ಕರ್ಕೊಬರ್ರ ಅನ್ನ. ಏಯ್ ಯಾರು ಯಾರು ನೀವೆಲ್ಲ? ಏಯ್ ಬರ ಇಲ್ಲಿ, ತೆಗಿಯೋ ದುಡ್ಡು. ಅಣ್ಣ ಇಲ್ಲ ಅಣ್ಣ, ದುಡ್ಡು ತೆಗಿಯೋ. ಏಯ್ ತೆಗಿ ತೆಗಿ. ಏಯ್ ಏನ್ ಮೇಲೆ ತೆಗಿಯೋ. ಅಣ್ಣ ಬಸ್ ಚಾರ್ಜ್. ಏಯ್ ನೋಡ ಎಷ್ಟಿದೆ ನೋಡ ಇದು. ಅಣ್ಣ ಬಸ್ ಚಾರ್ಜ್ ಇಲ್ಲ. ಏಯ್ ಹೋಗ ಮನೆಗೆ. ಒಂದ್ 20 ರೂಪಾಯಿ ಕೊಟ್ಟು ಕಳ್ಸ ಬಸ್ ಚಾರ್ಜ್ ಅಂತ ಹೇಳ್ತಾ ಹಂಚಿ ಕೊಡ್ಗ. ಧ್ಯಾನದಲ್ಲಿರುವ ಶಾಂತಿ ಬೇರೆಲ್ಲೂ ಸಿಗುವುದಿಲ್ಲ. ಮಕ್ಕಳೇ, ಧ್ಯಾನ ಮುಂದುವರಿಸಿ. ಹೇಯ್ ಬಾಯ್ಲೆ ಎಷ್ಟು ಕಲೆಕ್ಟ್ ಆಯ್ತು? ಇದೆಲ್ಲ ಬದಲಾಗಬೇಕು. ಬದಲಾದ್ರೆ ನಿಲ್ಸೋ. ಏಯ್ ಏನಿಗೆ ಬಿಸಾಕಿದ್ ಗಲೀಜಿಲ್ಲ. ಏರಿಯಾ ನಂದು ಕ್ಲೀನ್ ಆಗಿರ್ಬೇಕು, ಅರ್ಥ ಆಯ್ತಾ? ಹೋಯ್ತೋಗ್ ಮಗ, ಇನ್ನೊಂದ್ಸತಿ ಕಾಣಿಸ್ಕೋಬೇಕಲ್ಲ ಏರಿಯಲ್ಲಿ. ಗುರುಗಳೇ ನೀವೇ ಕೆಲಸ ಮಾಡ್ತಿದ್ದೀರಾ, ನೀವೇ ಕೆಲಸ ಮಾಡೋದು ಸರಿಯಲ್ಲ. ಯಾರು ಯಾವ ಕೆಲಸ ಮಾಡಿದರೂ ತಪ್ಪಲ್ಲ. ನಾವು ಮಾಡುವ ಕೆಲಸದಲ್ಲಿ ನಾವು ಶಾಂತಿ ಹೊಂದರೆ ಅದೇ ನಿಜವಾದ ಶಾಂತಿ. ಸ್ವಾಮಿಗಳು ನಮ್ಗೆ ಸ್ವಚ್ಛ ಮಾಡಿದ್ರೆ ಶಾಂತಿ ಸಿಗುತ್ತೆ ಅಂತ ಹೇಳಿದರೆ, ನಡೀರಿ ನಾವು ಸ್ವಚ್ಛತೆಯ ಕಡೆ ಹೋಗೋಣ. ಸರಿ ಬಾ ಹೋಗೋಣ. ಏನ್ ಸ್ವಚ್ಛ ಭಾರತ ಏನ್ ಗುರು, ಅಲ್ಲೇ ಬರೀತಾರೆ, ಅಲ್ಲೇ ಬಿಸಾಕ್ತಾರೆ, ಅಲ್ಲೇ ಉಯ್ತಾರೆ. ಯಾವಾಗ ಕ್ಲೀನ್ ಆಗುತ್ತೆ ನಾ ಇಂಡಿಯಾ? ಬಾ ಮಚ್ಚ, ನಾವು ಕ್ಲೀನ್ ಮಾಡೋಣ. ಎಸ್ ಹೌದು, ಎಲ್ಲ ನನ್ನಲ್ಲೇ ಇದೆ. ಶಕ್ತಿ, ಶಾಂತಿ, ಪ್ರಗತಿ, ಇವು ಮೂರು ನನ್ನಲ್ಲಿ ಶುದ್ಧ ಆದರೆ ನಾನು ಸ್ವಚ್ಛ ಆಗ್ತೀನಿ. ನಾನು ಸ್ವಚ್ಛ ಆದರೆ ನಮ್ಮ ದೇಶ ಸ್ವಚ್ಛ ಆಗುತ್ತೆ. ಇವೆಲ್ಲ ನಮ್ಮ ದೇಶದ ಬಾವುಟದಲ್ಲೇ ಇದೆ. ಸ್ಯಾಫ್ರನ್ ಈಸ್ ಫಾರ್ ಪವರ್, ವೈಟ್ ಈಸ್ ಫಾರ್ ಪೀಸ್, ಗ್ರೀನ್ ಈಸ್ ಫಾರ್ ಫರ್ಟಿಲಿಟಿ ಆ್ಯಂಡ್ ಗ್ರೋತ್.